ವೈದ್ಯರ ನಿರ್ಲಕ್ಷ್ಯಕ್ಕೆ 8 ವರ್ಷದ ಮಗು ಸಾವು ಆರೋಪ. ಮಗು ಕಳೆದುಕೊಂಡು ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ಹೆತ್ತವರ ಆಕ್ರೋಶ. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಅದ್ಯಾಕೋ ವೈದ್ಯರ ನಿರ್ಲಕ್ಷ್ಯ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬರ್ತಾ ಇವೆ. ಈತ ನಕಲಿ ವೈದ್ಯರಿದ್ದಾರೆ ಅನ್ನೋ ಎಚ್ಚರಿಕೆಯ ಸಂದೇಶಗಳು ಕೂಡ ಹರಿದಾಡ್ತಾ ಇವೆ. ಆತ ವೈದ್ಯರು ಮಾಡುವ ಸಣ್ಣ ಪುಟ್ಟ ಎಡವಟ್ಟಿನಿಂದಾಗಿ ಅನೇಕ ಮಕ್ಕಳು ಸಾವಿಗೀಡಾಗ್ತಿದ್ದಾರೆ. ಇದಕ್ಕೆ ಅನೇಕ ಉದಾಹರಣೆಗಳು ಕೂಡ ನಮ್ಮ ಕಣ್ಣ ಮುಂದೆ ಸಿಗುತ್ತವೆ. ಕೋಲಾರದಲ್ಲಿಯೂ ವೈದ್ಯರ ನಿರ್ಲಕ್ಷ್ಯದಿಂದ ಪುಟ್ಟ ಬಾಲಕಿಯೊಬ್ಬಳು ಬಲಿಯಾಗಿದ್ದು, ಇದಕ್ಕೆ ಕಾರಣ ವೈದ್ಯರೇ ಎಂದು ಪೋಷಕರು ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಮಗುವನ್ನ ಕಳೆದುಕೊಂಡ ಪೋಷಕರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಮನೆಯ ಮುಂದೆ ಪುಟ್ಟ ಮಗುವಿನ ಶವವನ್ನಿಟ್ಟು ರಕ್ತದ ಕಣ್ಣೀರನ್ನೇ ಸುರಿಸ್ತಿದ್ದಾರೆ. ಏನಾಯ್ತು ಆ ಮಗುವಿಗೆ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಹೀಗೆ ತಾನು ಹೆತ್ತು ಹೊತ್ತು ಆಡಿಸಿ ಬೆಳೆಸಿದ ಮಗುವಿನ ಸಾವನ್ನ ಕಂಡು ಕಣ್ಣೀರ್ ಹಾಕ್ತಾ ಇರೋ ತಾಯಿ. ಅತ್ತ ಬಾಳಿ ಬದುಕಬೇಕಾದ ಕಂದಮ್ಮ ಬಾರದ ಲೋಕಕ್ಕೆ ಹೋಗಿದ್ದಾಳೆ. ಊರಿಗೆ ಊರೇ ಬಂದು ಮಗುವಿನ ಸಾವನ್ನ ಕಂಡು ಮಮ್ಮಲ ಮರುಗ್ತಿದ್ದಾರೆ. ಈತ ತಂದೆ ಕಣ್ಣೀರಿಡ್ತಾ ತನ್ನ ಮಗಳ ಸಾವಿನ ಕತೆ ಹೇಳ್ಕೊಂಡು ಅಳಲನ್ನ ತೋಡ್ಕೊಳ್ತಿದ್ದಾರೆ. ಈ ದೃಶ್ಯ ಎಂಥವರ ಮನಸ್ಸಿಗೂ ನೋವು ತಾರದೇ ಇರೋದು. ಮೃತಪಟ್ಟಿರುವ ಬಾಲಕಿಯ ಹೆಸರು ತನ್ವಿ ಅಂತ. ಮೃತ ಬಾಲಕಿ ತನ್ವಿಯನ್ನ ಬೆಂಗಳೂರು ಹೊಸಕೋಟೆ ತಾಲೂಕಿನ ನಾಗನಾಯಕನ ಕೋಟೆಯಲ್ಲಿ ವಾಸವಿರುವ ರಾಜೇಶ್ ಮತ್ತು ರೇಣುಕಾ ಅವರ ಪುತ್ರಿ. ದಂಪತಿಗಳಿಗೆ 2 ಮಕ್ಕಳು, ಒಂದು ಗಂಡು ಇನ್ನೊಂದು ಹೆಣ್ಣು. ಅದರಲ್ಲಿ ದೊಡ್ಡವಳೇ ತನ್ವಿ. 8 ವರ್ಷದ ತನ್ವಿ ಅದಾಗ್ಲೇ ಶಾಲೆಗೆ ಸೇರಿಸಿ ಓದ್ತಾ ಇದ್ಲು. ತಂದೆ ತಾಯಿಗಳು ಹೇಗೋ ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಸಾಕ್ತಾ ಇದ್ರು. ತಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕೊಡಿಸ್ಬೇಕೆಂದುಕೊಂಡಿದ್ದ ಪೋಷಕರ ಕನಸಿಗೆ ಬೆಂಕಿ ಬಿದ್ದಂತಾಗಿದೆ. ಇನ್ನು ಶಾಲೆಗೆ ರಜೆ ಇದ್ದ ಕಾರಣ ರಾಜೇಶ್ ದಂಪತಿ ತಮ್ಮ ಮಕ್ಕಳನ್ನ ತಮ್ಮ ಊರಾದ ಮಾಸ್ತಿ ಹೋಬಳಿಯ ದೊಡ್ಡ ಎಗ್ಗಲೂರಿಗೆ ಕರೆದುಕೊಂಡು ಹೋಗಿದ್ರಂತೆ. ಸೆಪ್ಟೆಂಬರ್ 29ರಂದು ಪುಟ್ಟ ಕಂದಮ್ಮ ತನ್ವಿಗೆ ಜ್ವರ ಕಾಣಿಸಿಕೊಂಡಿತ್ತಂತೆ. ಈತ ತಂದೆ ತಾಯಿ ಮನೆಯಲ್ಲಿಯೇ ಜ್ವರದ ಸಿರಪ್ ಹಾಕಿದ್ರಂತೆ. ಆದರೆ ಜ್ವರ ವಾಸಿಯಾಗದ ಕಾರಣ ಸೆಪ್ಟೆಂಬರ್ 30ರಂದು ಬೆಳಗ್ಗೆ ಮಾಲೂರಿನ ಸಂತೆಹಳ್ಳಿಯ ಗ್ರಾಮದಲ್ಲಿರುವ ಕ್ಲಿನಿಕ್ಗೆ ಕರೆದುಕೊಂಡು ಹೋಗಿ ಡಾಕ್ಟರ್ ಶಿವಕುಮಾರ್ ಅವರಿಗೆ ತೋರಿಸಿದ್ದಾರೆ. ಆತ ಡಾಕ್ಟರ್ ಶಿವಕುಮಾರ್ ಮಗುವಿಗೆ ಇಂಜೆಕ್ಷನ್ ಅನ್ನ ಕೊಟ್ಟು ಮಾತ್ರೆ ನೀಡಿ ಕಳಿಸಿದ್ರಂತೆ. ಅದಾದ ಬಳಿಕ ಪೋಷಕರು ತನ್ವಿಯನ್ನ ಮನೆ ಕರೆದುಕೊಂಡು ಬರ್ತಾರೆ. ಈ ವೇಳೆ ತನ್ವಿಗೆ ಜ್ವರ ಕಡಿಮೆಯಾಗಿಲ್ಲ ಅನ್ನೋ ಕಾರಣಕ್ಕೆ ಅಕ್ಟೋಬರ್ 1ಕ್ಕೆ ಮಾಲೂರಿನ ಅಂಜನಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರಂತೆ. ಅಲ್ಲಿಯೂ ಚಿಕಿತ್ಸೆಯನ್ನ ಕೊಡಿಸಿಕೊಂಡು ಮನೆಗೆ ತೆರಳುತ್ತಾರೆ. ಆದ್ರೆ ಅದಾದ ಬಳಿಕವೂ ತನ್ವಿಗೆ ಜ್ವರ ಕಡಿಮೆಯಾಗಲಿಲ್ವಂತೆ. ಆದ್ರೆ ಇಂಜೆಕ್ಷನ್ ನೀಡಿದ ಸ್ಥಳದಲ್ಲಿ ನೋವು ಕಡಿಮೆಯಾಗದ ಕಾರಣ ಮಾಲೂರು ಟೌನ್ನಲ್ಲಿರುವ ರಮೇಶ್ ಆಸ್ಪತ್ರೆಗೆ ತೋರಿಸಿ ಚಿಕಿತ್ಸೆಯನ್ನ ಕೊಡಿಸ್ತಾರೆ. ಅದಾದ ನಂತರ ಮನೆಗೆ ತೆರಳಿದ್ರಂತೆ. ಈತ ಇಂಜೆಕ್ಷನ್ ಕೊಟ್ಟ ಸ್ಥಳದಲ್ಲಿ ಕಪ್ಪಾಗಿ ಮಾರ್ಕಾಗಿ ಊತ ಬಂದಿತ್ತಂತೆ. ಇದೇ ಕಾರಣಕ್ಕೆ ಮತ್ತೆ ತನ್ವಿಯನ್ನ ಚಿಕಿತ್ಸೆಗೆ ಮತ್ತೆ ರಮೇಶ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರಂತೆ. ಆದ್ರೆ ಅಲ್ಲಿನ ವೈದ್ಯರು ಇಲ್ಲಿ ಆಗಲ್ಲ ಎಂದು ಹೇಳಿ ಕೋಲಾರ ಜಾಲಪ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದಾರೆ. ಜಾಲಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾಗ ಚಿಕಿತ್ಸೆ ಫಲಕಾರಿಯಾಗದೆ ತನ್ವಿ ಅಕ್ಟೋಬರ್ 2ರಂದು ಆಗಬಾರ್ದು ಅನ್ನೋದು. ನನ್ನ ಮಗಳಿಗೆ 8.5 ಇಯರ್ಸ್ ಓಲ್ಡ್. ಈಗ ನನ್ನ ಮಗಳು ಒಂದು ಜ್ವರ ಬಂದು ಒಂದು ಡೋಸ್ ಇಂಜೆಕ್ಷನ್ ಕೊಟ್ಟು ನನ್ನ ಮಗಳು ಇವತ್ತು ಡೆಡ್ ಆಗಿದ್ದಾರೆ. 2 ದಿನದಲ್ಲಿ ಅದು ಡೋಸ್ ಬಂದು ಬ್ಲಡ್ ಎಲ್ಲ ಬಾಡಿಗೆಲ್ಲ ಸ್ಪ್ರೆಡ್ ಆಗಿಬಿಟ್ಟು ನನ್ನ ಮಗಳು ಇವತ್ತು ಬ್ಲಡ್ ವಾಮಿಟ್ ಮಾಡ್ಕೊಂಡು ಡೆಡ್ ಆಗಿದ್ದಾರೆ. 3 ಡೇಸು. ಆ್ಯಕ್ಚುಲಿ ಮಂಡೇ ಬಂದು ಸೋಮವಾರ ಬಂದು ನಮಗೆ ಜ್ವರ ಕಾಣಿಸ್ಕೊಂತು. ಅವತ್ತು ನೈಟು ನಾವು ಮನೆಯಲ್ಲಿ ಸಿರಪ್ ಹಾಕಿದ್ವಿ. ಮಂಗಳವಾರ ಬೆಳಗ್ಗೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಸಂತಳ್ಳಿ ಡಾಕ್ಟ್ರ್ ಹೆಸರು ಬಂದುಬಿಟ್ಟು ಶಿವಕುಮಾರ್ ಅಂತ ಹೇಳ್ಬಿಟ್ಟು. ಅವ್ರು ಡಾಕ್ಟ್ರು ಅಲ್ಲಿ ಹೋದ್ಮೇಲೆ ಜ್ವರ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಡೋಸ್ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಕೊಟ್ಟಿದ್ದಾರಂತೆ.
ಆ್ಯಕ್ಚುಲಿ ಮಕ್ಕಳಿಗೆ ಇಂಜೆಕ್ಷನ್ ಮಾಡಬಾರ್ದು. ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 8 ವರ್ಷ ಮಗುವಿಗೆ ಇಂಜೆಕ್ಷನ್ ಕೊಡಬಾರ್ದಾಗಿತ್ತು. ಬಟ್ ಅವ್ರು ಯಾವ ರೀತಿಯಲ್ಲಿ ಯಾವ ಡಾಕ್ಟರ್ ಥರ ನಂಗೆ ಕೊಟ್ಟು ನಂಗೆ ಗೊತ್ತಿಲ್ಲ. ಅದನ್ನು ನೀವೇ ಕೇಳಬೇಕು. ಆಮೇಲೆ ಆ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಮಗುಗೆ ಇಲ್ದಿದ್ದೆಲ್ಲ ನೋವೆಲ್ಲ, ಕಾಲಲ್ಲೆಲ್ಲ ನೋವು, ಎಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಲ್ಲೆಲ್ಲ ಬಂದು ಮಗು ಸ್ಲೋ ಪಾಯ್ಸನ್ ಥರ ಆಗಿ ದೊಡ್ಡವರು ಕೊಡೋ ಥರ ಕೊಟ್ಟಿದ್ದಾರೆ. ನಂತರ ಫೋಟೋನ ಇದೆ. ಅಂದರೆ ನೋವು ಅಂತ ಇದ್ಲು. ಓನ್ಲಿ ಜ್ವರ ಏನಿದ್ದಿಲ್ಲ ಅವ್ರಿಗೆ. ಬಟ್ ಕಾಲು ನೋವು ಅಂತ ಬಿಟ್ಟೇ ತುಂಬ ಅದಕ್ಕೋಸ್ಕರನೇ ತುಂಬ ಒದ್ದಾಡಿದ್ರು ಮಗು. ಆ ಟೈಮಲ್ಲಿ ನಾವು ಹೇಳಿದ್ವಿ, ಅಮ್ಮ ಕ್ಲಿಯರ್ ಆಗುತ್ತೆ, ಮೇಲಾಗುತ್ತೆ, ಹಾಸ್ಪಿಟ್ಲಲ್ಲಿ ಇದ್ವಿ, ಎಲ್ಲ ಕ್ಲಿಯರ್ ಆಗುತ್ತೆ, ಮೇಲಾಗುತ್ತೆ ಅಂತೆಲ್ಲ ಹೇಳಿದ್ವಿ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ವಿ. ಮಾಲೂರಲ್ಲಿ ರಮೇಶ್ ಚಿಲ್ಡ್ರನ್ಸ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ವಿ. ನೈಟ್ ಅಡ್ಮಿಟ್ ಮಾಡಿದ್ವಿ. ನೆನ್ನೆ ನೈಟು 10:30ಗೆ ಹೋಗಿದ್ವಿ. ಅಲ್ಲಿ ನಾವು 1:30-2 ಗಂಟೆವರೆಗೂ ಇದ್ವಿ. ಅವ್ರು ಮಾಡೋ ಪ್ರಯತ್ನ ಅವ್ರು ಮಾಡಿದರು. ಗ್ಲೂಕೋಸ್ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು. ಅದಾದಮೇಲೆ ನಮ್ಮ ಮಗುಗೆ ಬ್ಲಡ್ ಥರ ವಾಮಿಟ್ ಆಯಿತು ಅಲ್ಲಿ ಹಾಸ್ಪಿಟ್ಲಲ್ಲಿ. ಆವಾಗ ನಾವು ಡಾಕ್ಟ್ರ್ ಕೇಳಿದ್ದಕ್ಕೆ ಅವರು ಇದು ಜಾಸ್ತಿ ಆಗ್ತಾಯಿದೆ, ನೀವು ಹಾಸ್ಪಿಟ್ಲಿಗೆ ಇದಕ್ಕೆ ಎಮರ್ಜೆನ್ಸಿ ಕರ್ಕೊಂಡು ಹೋಗಬೇಡಿ ಅಂತ. ಆವಾಗ ಕೋಲಾರ ಜಲಪ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಆಮೇಲೆ ಚಲೋ ಹೋಗ್ಬೇಕಾದ್ರೆ ಮಗು ಚೆನ್ನಾಗೇ ಮಾತಾಡ್ಕೊಂಡೇ ಇತ್ತು. ಅಲ್ಲಿ ಹಾಸ್ಪಿಟ್ಲಿಗೆ ರೀಚ್ ಆದಮೇಲೆ ನಾವು ತಗೊಂಡೋಗ್ಬಿಟ್ಟು ಎಮರ್ಜೆನ್ಸಿ ಇದರಲ್ಲಿ ಬ್ಲಡ್ ಮೇಲೆ ಮುಗಿಸಿದಾಗ ಸ್ವಲ್ಪ ಅನ್ಕಾನ್ಸಿಯಸ್ ಥರ ಆಯಿತು. ಆವಾಗ ಅಲ್ಲಿರೋ ಡಾಕ್ಟರ್ಸ್ ಎಲ್ಲ ಒಂದು ಗ್ಯಾಂಗೆಲ್ಲ ಸೇರ್ಕೊಂಡು ಅವರು ಮಾಡೋ ಪ್ರಯತ್ನ ಪಟ್ಟರು. ಬಟ್ ದೇವರು ಉಳ್ಸೋಕ್ಕಾಗಲಿಲ್ಲ. ಇನ್ನು ಈ ಬಗ್ಗೆ ಕೋಲಾರ DHO ಶ್ರೀನಿವಾಸ್ ಹೇಳಿದ ಹೀಗೆ: ಇಂಜೆಕ್ಷನ್ನು ಕೊಡೋಕ್ಕೆ ಅಧಿಕಾರನೇ ಇಲ್ದಿದ್ದವರು, ಆಮೇಲೆ ಕ್ವಾಲಿಫೈಡ್ ಇಲ್ಲದೇ ಇರೋ ಅಂಥವರು ಅವರು ಕೊಟ್ಟಾಗ ಡೆಫಿನೆಟ್ಲಿ ಇದು ಕಾನೂನು ಪ್ರಕಾರ ಕಾನೂನು ವಿರುದ್ಧ. ಈಗೇನಾಗ್ತಾ ಇದೆ, ಈಗ ಒಬ್ಬರು ತಗೊಳ್ಳೋದು, ಒಬ್ಬರ ಡಾಕ್ಟರ್ಸು ಮತ್ತು ಅವ್ರು ಇಲ್ಲದೆ ಇನ್ನೊಬ್ಬರು. ಮೊನ್ನೆ ಟೇಕಲಲ್ಲೂ ಒಂದು ಕ್ಲಿನಿಕ್ ಕ್ಲೋಸ್ ಮಾಡಿಸ್ತೆ, ಸೇಮ್ ಇದೇ ರೀತಿ. ನಾವು ಹೋಗಿ ನೋಡಿದಾಗ ಯಾವ ಡಾಕ್ಟ್ರಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಮ ಕಮ್ಯುನಿಕೇಷನ್ನು ಮತ್ತು ಇದಿರುತ್ತೋ ಅವ್ರು ಬಿಟ್ಟು ಕ್ವಾಲಿಫಿಕೇಷನ್ ಇಲ್ಲದೇ ಇರೋ ಅಂಥವ್ರು ಮಾಡಿದ್ರೆ ಆ ಕ್ಲಿನಿಕ್ನೇ ಕ್ಲೋಸ್ ಮಾಡ್ತೀವಿ. ಅಲ್ಲಿ ಅವರಿಬ್ಬರೂ ಇಲ್ಲ, ಇನ್ನೊಬ್ಬ ಯಾರೋ ಥರ್ಡ್ ಪರ್ಸನ್ ಮೆಡಿಕಲ್ ಶಾಪು ಮತ್ತು ಇಟ್ಕೊಂಡಿದ್ದು ಮತ್ತು ಅದ್ರದ್ದು ಯಾರೋ ಓನರ್ರೇ ಅಲ್ಲಿನೇ ಇಂಜೆಕ್ಷನ್ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಂತ ಸುದ್ದಿ ಬಂದಿರೋದು. ಇದು ಕಾನೂನಿನ ರೀತಿ ಇದು ಅಕ್ಷಮ್ಯ ಅಪರಾಧ, ಕ್ಷಮಿಸೋ ಅಂಥ ಪ್ರಶ್ನೆ ಇಲ್ಲ. ಅವ್ರ ಮೇಲೆ ಈಗಾಗಲೇ ಕೇಸು ಪೇಷಂಟ್ ಕಡೆಯವ್ರದ್ದು ಫೈಲ್ ಆಗಿದೆ. ನಾನು ನಮ್ಮ ಕ್ಲಾಸಸ್ ಪ್ರಕಾರ ನಮ್ಮ ಇದ್ರ ಕಡೆಯಿಂದನೂ ಒಂದು ಕಂಪ್ಲೇಂಟ್ ರೈಸ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಸೊ ಇದು ಏನಾಗಿದೆ ಅಂತಂದರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 1 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ತಮ್ಮೆಲ್ಲರ ಸಲಹೆ ಸೂಚನೆ ಮತ್ತು ಬೇರೆ ಇದ್ರದ್ದು ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಈ ಫೇಕ್ ಕ್ಲಿನಿಕ್ಗಳನ್ನ ಕೋಲಾರ ಜಿಲ್ಲೆಯಿಂದನೇ ತೆಗಿಬೇಕು ಅಂತ ಪ್ರಯತ್ನ ಅಂತ ನಾನಂತೂ ಮಾಡ್ತಾಯಿದ್ದೀನಿ. ಇತ್ತ ಈ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಈ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಆದರೆ ಮುದ್ದಾದ ಹೆಣ್ಣು ಮಗು ತನ್ವಿಯನ್ನ ಕಳೆದುಕೊಂಡ ಪೋಷಕರು ಮಾತ್ರ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ತಾವು ಹೆತ್ತು ಹೊತ್ತು ಆಡಿಸಿ ಬೆಳೆಸಿದ ಮಗು ತಮ್ಮ ಕಣ್ಮುಂದೆಯೇ ಹೀಗೆ ಸಾವನ್ನಪ್ಪಿರುವುದು ಹೆತ್ತವರ ಕರುಳಿನ ಪ್ರಾಣ ಹಿಡ್ತಾ ಇದೆ. ತಮ್ಮ ಮಗುವಿನ ಸಾವು ಮತ್ತೆ ಯಾವ ಮಕ್ಕಳಿಗೂ ಬರಬಾರದು. ನಮ್ಮ ಮಗುವಿನ ಸಾವಿಗೆ ನ್ಯಾಯ ಸಿಗಲೇಬೇಕೆಂದು ಪೋಷಕರು ಮನವಿ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.